ನಮಸ್ಕಾರ ಸ್ನೇಹಿತರೆ, ಪಾರ್ಟ್ 2 ವಿಡಿಯೋಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ಅಲ್ಲಿ ಹೆಂಗೆ ನೀವು ಕುತ್ಕೊಂಡು ಟ್ಯಾಟೋ ಹಾಕ್ತೀರಾ? ಚೇರ್ ಎಲ್ಲ ಇದೆಯಲ್ಲ, ಯಾವ ತರದ್ದು? ಸರ್ ಏನಿಲ್ಲ, ಹಾ. ಆಕ್ಚುಲಿ ನಾನ್ ಇಲ್ಲಿ ಕುತ್ಕೊಳ್ಳೋದು, ಹ್ಮ್ ಕಸ್ಟಮರ್ ನ ಇಲ್ಲಿ ಕುಂಡಿಸ್ತೀನಿ. ಹ್ಮ್. ಅದೇ ಹೇಳ್ದಲ್ಲ ಸರ್, ಅದೇನೋ ಇದು ಸರ್ ಇದೇನಂತಂದ್ರೆ ಇದು ಸ್ಟ್ಯಾಂಡ್ ಸರ್, ಹ್ಯಾಂಡ್ ಸ್ಟ್ಯಾಂಡ್ ಇದು. ಹ್ಮ್ ಕಸ್ಟಮರ್ ಅಂತಂದ್ರೆ ಆಲ್ಮೋಸ್ಟ್ ಕುತ್ಕೊಂಡೇ ಹಾಕೋದು. ಯಾಕಂದ್ರೆ ಬರೋರೆಲ್ಲ ಎಲ್ಲ ಅಂದ್ರೆ ಕತ್ ಮೇಲೆ ಎಲ್ಲ ಚೆಸ್ಟ್ ಮೇಲೆ ಹಾಕ್ಸೋರು ಕಡಿಮೆ ಇರ್ತಾರೆ. ಹೌದಾ? ಈಗ ಹೆಸರು ಡಿಸೈನ್ ಸಮಥಿಂಗ್ ಏನಾದ್ರು ಆ ಕಡೆ ಕೂತಿರ್ತಾರೆ, ಹ್ಮ್ ಕೂತ್ಕೊಂಡು ಈಗ ಲೈಕ್ ಈ ತರ ಕೂತಿರ್ತಾರೆ, ಹ್ಮ್ ಕೂತ್ಕೊಂಡು ಈಗ ಓ, ಹಾಕಿಸ್ಕೋತಾರೆ. ಅದು ಹ್ಯಾಂಡ್ ಮಡಗೋದು. ಹೌದು ಹೌದೌದು, ಹ್ಯಾಂಡ್ ಸ್ಟ್ಯಾಂಡ್ ಇದು. ಹ್ಮ್ ಈಗ ಹೆಸರು ಹಾಕಿಸ್ಬೇಕು, ಹಿಲ್ ಹಾಕಿಸ್ಕೋತಾರೆ. ಹ್ಮ್ ಈಗ ಇದೇನಕ್ಕೆ ಅಂತಂದ್ರೆ ಒಂದು ಕಂಫರ್ಟ್ ಝೋನ್. ಈಗ ಮೂರು, ಈಗ 2 in 1 ತರ. ಹ್ಮ್. ಈಗ ಮಲಿಕೊಂಡು ಹಾಕಿಸ್ಕೋಬೇಕು, ಹ್ಮ್ ಒಬ್ಬರು ಚೆಸ್ಟ್ ಮೇಲೆ ಹಾಕಿಸ್ಕೊಳ್ಬೇಕು. ಹ್ಮ್ ಲೈಕ್ ಈಗ ಕುತ್ಕೊಂಡ್ರೆ ನಮ್ಗೆ ಅದು ಸಿಗಲ್ಲ ಹ್ಮ್ ಫ್ರೇಮ್ಗೆ. ಅದಕ್ಕೆ ಈಗ ಮಲಿಕೊಂಡಿರ್ತಾರೆ, ಹ್ಮ್ ಮಲಿಕೊಂಡಾಗ ಆರಾಮಾಗಿ ಇಲ್ಲಿ ಕುತ್ಕೊಂಡು ಹಾಕ್ಬೋದು. ಹ್ಮ್ ಮತ್ತೆ ಈಗ ನೆಕ್ ಮೇಲೆ ಹಾಕಿಸ್ತಾರೆ, ಹ್ಮ್. ಸೊ ಆ ಟೈಮ್ ಅಲ್ಲೆಲ್ಲ ಹಾಕ್ಬೋದು. ಸರ್, ಅಲ್ಲಿ ಮೇಲ್ಗಡೆ ಎಲ್ಲ ಕಲರ್ಸ್ ಗಳು ಮಡಗಿದಾರಲ್ಲ, ಅದು ಯಾವ್ದಿದೆ ಸರ್? ಹೌದು. ಸರ್ ಇದೆಲ್ಲ ಆಲ್ಮೋಸ್ಟ್ ಕಲರ್ಸ್, ಇದೆಲ್ಲ ಟ್ಯಾಟೋ ಕಲರ್ನೇ. ಹ್ಮ್ ಅಂದ್ರೆ ಇದೆಲ್ಲ ಗ್ಯಾರಂಟೆಡ್ ಸರ್ ಇದೆಲ್ಲ. ಈಗ ನೀವು ನೋಡ್ಬೋದು, ಗೋಡೆ ಹೊಡಿಯಕ್ಕೆ ಬೇರೆ ಕಲರ್ ಇರುತ್ತೆ, ಕಾರ್ ಹೊಡಿಯಕ್ಕೆ ಆಯಿಲ್ ಪೇಂಟ್ ಸಮಥಿಂಗ್ ಎಲ್ಲ. ಟ್ಯಾಟೋಗೆ ಅಂತ ಮಾಡಿರೋ ಕಲರ್ಸ್ ಇದೆಲ್ಲ. ಹ್ಮ್. ಇದೆಲ್ಲ ಸರ್ಟಿಫೈಡ್, ಅಂದ್ರೆ ಯಾರಿಗೂ ಏನು ಆಗಲ್ಲ. ಹ್ಮ್ ಸೊ ಅಂದ್ರೆ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲಾ ಕಲರ್ಸ್ ಇದೆ. ಹ್ಮ್. ನೋಡ್ಬೋದು, ಹ್ಮ್. ಯೆಲ್ಲೋ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, ಆರೆಂಜ್ ಇದೆ, ಹ್ಮ್. ಎಲ್ಲಾ ಕಲರ್ಸ್ ಇದೆ. ಅಂದ್ರೆ ಹೇಳದ್ನಲ್ಲ ಸರ್, ಜಾಸ್ತಿ ನಮ್ಮ ಹತ್ರ ಹೊಡೆದೆ ಬ್ಲ್ಯಾಕ್. ಹಾ. ಓಕೆನಾ ಹ್ಮ್ ಸರ್? ನಾನು ಯೂಸ್ ಮಾಡೋದು ಎಲ್ಲ ಒರಿಜಿನಲ್, ಯಾವ್ದು ಲೋಕಲ್ ಯಾವ್ದು ಯೂಸ್ ಮಾಡಲ್ಲ. ಹ್ಮ್. ಓಕೆನಾ? ಅದೇ ನಾನು ಕೆಲವರು ನೋಡಿದ್ರೆ ಟ್ಯಾಟೋ ಹಾಕ್ಸಿರ್ತಾರೆ, ಓಕೆ ಕಲರ್ ಕಾಣಲ್ಲ ಸರಿಯಾಗಿ. ಸರ್, ಅದು ಹಾ. ಜನಗಳಿಗೆ ಮೇನ್ ಗೊತ್ತಿಲ್ಲ ಸರ್ ಟ್ಯಾಟೋ ಅಂದ್ರೆ ಏನಂತ. ಹ್ಮ್. ಒಂದ್ಸಲ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೇಳ್ಬಿಡಿ. ಒಂದೇ ಮಾತಲ್ಲಿ ಜಾಸ್ತಿ ಹೇಳಲ್ಲ. ಹ್ಮ್ ಟ್ಯಾಟೋ ಅಂದ್ರೆ ಬರೋದೇ ಮೇನ್ ಎರಡೇ ಸರ್ ಹ್ಮ್ ಟ್ಯಾಟೋಲಿ ಇರೋದು. ಹ್ಮ್ ಫಸ್ಟ್ ಬರೋದೇ ಟೋನ್, ಹ್ಮ್. ಸ್ಕಿನ್ ಟೋನ್, Skin ಬಾಡಿದು. ಓಕೆನಾ? ಹ್ಮ್. ನಾನು ಕಪ್ಪು ಗೀತ್ಕೊಂಡು ಅಂದ್ರೆ ಬ್ಲ್ಯಾಕ್, ನಾನಂದ್ರೆ ಬ್ರೌನಿ ಆಗಿತ್ಕೊಂಡು, ಓಕೆನಾ, ಹಾ. ಟ್ಯಾಟೋ ಹಾಕ್ಸಿದ್ರೆ ಅದು ಕಾಣಲ್ಲ. ಕಾಣಲ್ಲ. ಹೌದು, ಅದು ಏನಕ್ಕೆ ಅಂತಂದ್ರೆ ಹ್ಮ್. ಟ್ಯಾಟೋ ಯಾವ ಕಲರ್ ಇರುತ್ತೆ, ಆಲ್ಮೋಸ್ಟ್ ಬ್ಲ್ಯಾಕ್ ಇರುತ್ತೆ. ಹ್ಮ್ ಹ್ಮ್ ಎಲ್ಲಾರು ಹೇಳ್ತಾರೆ, ಸರ್ ಇದು ಇನ್ನೇನಣ್ಣ ನನ್ ಟ್ಯಾಟೋ ಹಾಕ್ತೆ ಕಪ್ಪುಗಿತ್ತು, ಈಗ ನೋಡ್ರಿ ಹೆಸರು ಆಗ್ಬಿಡೈತೆ. ಹ್ಮ್ ಸರ್, ನೀವು ಫಾರಿನರ್ಸ್ ಅಲ್ಲ. ಹ್ಮ್. ಫಾರಿನರ್ಸ್ ಟೋನ್ ನೋಡಿರ್ತಾರೆ ಹೇಗಿರ್ತಾರೆ ಅಂತ, ಹ್ಮ್ ಹೌದಲ್ಲ? ಹ್ಮ್. ಫಾರಿನರ್ಸ್ ಗಳಿಗೆ ಏನಂದ್ರೆ ಯಾವ್ದೇ, ಸರ್ ಇದು ವೈಟ್ ಇದೆ, ಹ್ಮ್. ವೈಟ್ ನಾರ್ಮಲ್ ಪೀಪಲ್ ಗೆ ಯಾರು ಹಾಕೋರು ಕಾಣಲ್ಲ. ಹ್ಮ್. ಫಾರಿನರ್ಸ್ ವೈಟ್ ಹಾಕೋರು ಕಾಣುತ್ತೆ, ಎಲ್ಲೋ ಹಾಕೋರು ಡಾರ್ಕ್ ಹೌದು, ಕಾಣುತ್ತೆ. ಹ್ಮ್. ಏನಕ್ಕೆ ಅಂದ್ರೆ ಅವ್ರ ನೇಚರ್ ಆತರ ಇರ್ತಾರೆ, ಕಲರ್ ಆತರ ಇರುತ್ತೆ. ಮೇನ್ ಫಸ್ಟ್ ಬರೋದೇ ಟ್ಯಾಟೋದಲ್ಲಿ ಸ್ಕಿನ್ ಟೋನ್. ಅವ್ರು ವೈಟ್ ಇದ್ರೆ ಸರ್, ನೀವು ಬರೀ ಒಂದೇ ಒಂದು ಡಾಟ್ ಇಟ್ಬಿಟ್ಟು ಆ ಮೂಲ ಅಷ್ಟು ದೂರದಲ್ಲಿ ನಿಲ್ಸಿದ್ರು ಹ್ಮ್. ಅಲ್ಲಿಂದ ಎತ್ ಕಾಣೋದು, ಇಲ್ಲಿಂದಾನೆ. ಹ್ಮ್. ಹೌದಾ, ಡಾಟ್ ಐತಲ್ಲ ಅಂತ. ಹ್ಮ್. ನೀವು ಬ್ರೌನಿ ಆಗಿ ಇಟ್ಕೊಂಡು ನೀವು ಎಷ್ಟೇ ಡಾರ್ಕ್ ಆಗಿ ಮಾಡಿದ್ರು ಅದು ಹ್ಮ್. ಸ್ವಲ್ಪ ಡಲ್ ಕಾಣುತ್ತೆ. ಬಿಕಾಸ್ ಅದು ಟ್ಯಾಟೋ ತಪ್ಪಲ್ಲ ಸರ್, ಅದು ಎಲ್ಲ ಹೇಳ್ತಾರೆ ಕಲರ್ ಫೇಡ್ ಆಯ್ತು ಅಂತ. ಕಲರ್ ಯಾವತ್ತೂ ಫೇಡ್ ಆಗಲ್ಲ. ಹ್ಮ್. ಆಕ್ಚುಲಿ ಫೇಡ್ ಆಗೋದು ಅವ್ರ ಬಾಡಿ. ಹ್ಮ್. ಈಗ ಈಗ ಇಲ್ಲಿ ನೆಕ್ ಮೇಲೆ ಹಾಕ್ಸಿರ್ತಾರೆ, ಅವ್ರ ಹೊರಗಡೆ ಎಲ್ಲ ಬಿಸಿಲಲ್ಲಿ ಓಡಾಡ್ತಾ ಇರ್ತಾರೆ. ಸರ್ ಕಾಲರ್ ಎಷ್ಟು ಬರುತ್ತೆ, ಇಷ್ಟೇ ಬರುತ್ತೆ ಕಾಲರ್. ಹೌದೌದು. ಇದ್ರ ಮೇಲೆ ಎಲ್ಲ ಬಿಸಿಲೇ ಬರುತ್ತೆ. ಹ್ಮ್. ಕೆಲಸ ಮಾಡಿ ಮಾಡಿ ಬ್ಲಾಕ್ ಆಗಿರುತ್ತೆ. ಅಣ್ಣ ನೀನ್ ಹಾಕಿ ಟ್ಯಾಟೋ ಎಲ್ಲ ಕಪ್ಪಗಾಗೋಯ್ತು. ಹ್ಮ್. ಹ್ಮ್. ಟ್ಯಾಟೋ ಆಗಿರುತ್ತೆ ಸರ್, ಕಲರ್ ಸರ್, ಅದು ಅದೇ ಡಿಮ್ ಆಗ್ಬಿಡುತ್ತೆ. ಬಾಡಿ ಒಳಗಿರುತ್ತೆ ಅದು. ಹ್ಮ್. ಓಕೆನಾ? ಹ್ಮ್. ಬಾಡಿ ಒಳಗಿರೋದ್ಕೇನೆ ಅದು ಪರ್ಮನೆಂಟ್ ಆಗಿರೋದು, ಸಾಯ್ತು ಹಾ, ಹೌದು. ಅಲ್ವಾ? ಹ್ಮ್. ಅದು ಏನಾಗುತ್ತೆ ಅಂದ್ರೆ ಬಾಡಿಯಲ್ಲಿ ಸ್ಕಿನ್ ಎಲ್ಲ ಬರ್ನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಬ್ಲಾಕ್ ಆಗಿರುತ್ತೆ. ಎಷ್ಟೊಂದು ಅರ್ಥ ಆಗಲ್ಲ. ಹಾ. ಫಸ್ಟ್ ರೀಸನ್ ಅದು ಏನೋ, ಟ್ಯಾಟೋ ಹಾಕ್ಬೇಕು ಚೆನ್ನಾಗ್ ಕಾಣ್ಬೇಕು ಅಂದ್ರೆ ಮೇನ್ ಟೋನ್ ಇರ್ಬೇಕು, ಚೆನ್ನಾಗ್ ಕಾಣ್ಬೇಕು ಅಂದ್ರೆ ಸ್ಕಿನ್ ಟೋನ್. ಸೆಕೆಂಡ್ ಒನ್ ಏನಂದ್ರೆ ಮೇಂಟೆನೆನ್ಸ್ ಸರ್. ಸರ್ ನಾವು ಲೈಫ್ ಲಾಂಗ್ ಮೇಂಟೈನ್ ಮಾಡೋದು ಹೇಳಲ್ಲ. ಈಗ ಶುಗರ್ ಬತ್ತ ಸಾಯೋ ತನಕ ಮತ್ತೆ ತಿನ್ಬೇಕು ಅಂತ ಹೇಳಲ್ಲ. ನಾವೇನ್ ಹೇಳ್ತೀವಿ, 20 days ಗಂಟ ಟೈಮ್ ಕೊಟ್ಟಿರ್ತೀವಿ. ಹ್ಮ್. ಏನು ಆಲ್ಮೋಸ್ಟ್ ಒಂದು ಬಯಲಿನ್ ನಾನು ಹೇಳ್ತೀನಿ. ಹ್ಮ್. ಓಕೆನಾ? ಸಜೆಸ್ಟ್ ಮಾಡೋದೇನಂತಂದ್ರೆ ನಾರ್ಮಲ್ ಕಾಮನ್ ಪೀಪಲ್ಸ್ ಗಿಲ್ಲಿ ಅಂದ್ರೆ ನನ್ಗೆ ಆಗಲ್ಲ, ಹ್ಮ್. ನನಗೆ ಟ್ಯಾಟೋ ಹಾಕ್ಸೋದೇ ದೊಡ್ಡದು ಹ್ಮ್. ಅನ್ನೋರಿಗೆ ಬೈಲಿನ್ ಹೇಳ್ತೀನಿ. ಇಲ್ಲ ಅಂತಂದ್ರೆ ಮೆಡಿಕಲ್ ಅಲ್ಲಿ ಒಂದು ಕ್ರೀಮ್ ಹೇಳ್ತೀನಿ, ಹ್ಮ್. ಫಿಸೋಡಿನ್ ಅಂತ, ಅದನ್ನ ಸಜೆಸ್ಟ್ ಮಾಡ್ತೀನಿ. ಹಾ. ಹೌದು, ಅಂದ್ರೆ ನಾನೇನ್ ಹೇಳ್ತೀನಿ, ಹ್ಮ್. ಮೇನು ಬ್ರಷ್ ಮಾಡಬೇಡಿ. ಹ್ಮ್. ಅದನ್ನ ಟ್ಯಾಟೋ ಅಂತಂದ್ರೆ ಅದಕ್ಕೊಂದು ಗೌರವ ಕೊಡಿ. ಫಸ್ಟ್ ಹಾಕಿಸ್ಬೇಕಾದ್ರೆ ಒಂದು ಕ್ರೇಜ್ ಇರುತ್ತೆ, ಬಂದ್ಬಿಡ್ತಾರೆ. ಹ್ಮ್. ಏನೋ ಒಂದು ಲವರ್ಸ್ ಈಗ ಅವಳಿಗೆ ಇಂಪ್ರೆಸ್ ಮಾಡ್ಬೇಕು ಅಂದ್ರೆ ಅವಳ ಹೆಸರನ್ನ, ಹಾ. ಈಗ ಫ್ಯಾಮಿಲಿ ಅವ್ರ ಅಪ್ಪ ಅಮ್ಮನ ಅದೇ ಹೆಸರನ್ನ, ಮಾಮ್ ಡ್ಯಾಡ್ ಅಂತೆಲ್ಲ ಇರುತ್ತೆ. ಏನಾರಾಗ್ಲಿ ಅವ್ರ ಖುಷಿಯಿಂದ ಹಾಕಿಸ್ಬಿಟ್ಟಿರ್ತಾರೆ. ಹ್ಮ್. ಅರೆ ಅವ್ರಿಗೆ ಮೇನ್ ತಲೆಯಲ್ಲಿ ಏನ್ ಇಟ್ಕೋಬೇಕು ಅಂದ್ರೆ, ಹಾಕಿಸ್ಬೇಕಾದ್ರೆ ಏನಿರುತ್ತೋ ಹಾಕ್ಸಾದ್ಮೇಲೆ ಅದೇ ಇರ್ಬೇಕು ಅವ್ರ ಮೈಂಡ್ ಅಲ್ಲಿ. ಹ್ಮ್. ಹಾಕಾದ್ಮೇಲೆ ಅವರು ಇದೇ ತರ ಮೇಂಟೈನ್ ಮಾಡ್ತಾರೆ. ಬರೀ 20 days ಸರ್, ಬೇರೆ ಏನಿಲ್ಲ. ಹ್ಮ್. ಈಗ ಟೈಮ್ ಊಟ ಏನು 3 ಟೈಮ್ ಊಟ ಮಾಡ್ತಾರೆ, ಟೈಮ್ ಇರುತ್ತೆ ಅದಕ್ಕೆ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಇದಕ್ಕೆ ಟೈಮಿಂಗ್ಸ್ ಇಲ್ಲ. ಹ್ಮ್. ನಿಮ್ಗೆ ಯಾವಾಗ ಅದು ಹೀಲ್ ಆಗತ್ತೆ ಇರ್ತಾರೆ, ಅವಾಗ ಡ್ರೈ ಅನ್ಸುತ್ತೆ, ಹ್ಮ್. ಸ್ಕಿನ್ ಎಲ್ಲ ಅದು ರಿಮೂವ್ ಆಗುತ್ತೆ. ಹ್ಮ್. ಒಂದು 20 days ಗಂಟ ಸ್ಕಿನ್ ಹಿಡಿಯುತ್ತೆ. ಫಸ್ಟ್ ಮೇಲ್ಗಡೆ ಏನಿರುತ್ತೆ ಚರ್ಮ ಅದು ಹಿಡಿಯುತ್ತೆ. ಹ್ಮ್. ಅವಾಗ ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ,
ಪ್ರೋಸೆಸ್ ಸಾಫ್ಟ್ ಆಗಿ ಹೀಲ್ ಆಗ್ಲಿ ಅನ್ನೋ ಪ್ರೋಸೆಸ್ಗೆ ನಾವೇನ್ ಮಾಡ್ತೀವಿ, ಕ್ರೀಮ್ ಅಪ್ಲೈ ಮಾಡಿ ಅಂತ ಹೇಳಿರ್ತೀವಿ. ಹ್ಮ್. 20 ಡೇಸ್ ತನಕ ಸ್ನಾನ ಮಾಡಿದಾಗ ಬ್ರಷ್ ಮಾಡಬಾರ್ದು, ಮತ್ತೆ ಅದಕ್ಕೆ ಜಾಸ್ತಿ ಅಂದ್ರೆ ತೊಂದ್ರೆ ಕೊಡ್ಬಾರ್ದು ಸರ್. ಒಂದ್ ಪಾಪು ತರ ನೋಡ್ಕೋಬೇಕು ಅದನ್ನ. ಈಗ ಗಾಯ ಆದ್ರೆ ಅದಕ್ಕೆ ನೀವೆಲ್ಲ ಉಜ್ಜಿ ತಿಕ್ಬಿಡುತ್ತೀರಾ, ನೋವಾಗಲ್ವಾ? ಸೊ ಅದೇ ತರ ಇದನ್ನು ಇದೇನೋ ಒಂದ್ ಗಾಯ ಅಂದ್ರೆ ಇದು ಸ್ವಲ್ಪ ನಮ್ಗೆ ಚೆನ್ನಾಗ್ ಕಾಣ್ಲಿ ಅಂತಂದ್ರೆ 20 ಡೇಸ್ ಮೇಂಟೈನ್ ಮಾಡಿದ್ರೆ ಲೈಫ್ ಲಾಂಗ್ ಅದ್ ಚೆನ್ನಾಗಿರುತ್ತೆ. 20 ಡೇಸ್ ನೀವು ಮೇಂಟೈನ್ ಮಾಡಿಲ್ಲ ಅಂದ್ರೆ ಹೋಗ್ಬಿಡುತ್ತೆ ಟ್ಯಾಟೋ. ಅಷ್ಟೇ ಸರ್, ಟ್ಯಾಟೋದಲ್ಲಿ ಎರಡೇನೆ, ಒಂದು ಸ್ಕಿನ್ ಟೋನ್ ಇರಬೇಕು, ಇನ್ನೊಂದು ಮೇಂಟೆನೆನ್ಸ್. ಬರೀ 20 ದಿನ ಹೇಳಿರ್ತೀವಿ ಈ ತರ ನೋಡ್ಕೊಳ್ಳಿ ಅಂತ. ನೋಡ್ರಿ ಆಲ್ಮೋಸ್ಟ್ ಎಲ್ಲರಿಗೂ, ಒಬ್ಬರಿಗೆ ಅಂತ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ. ಓಕೆ ಸರ್, ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಸಮಯ ಕಳೆದಕ್ಕೆ ತುಂಬಾ ಥ್ಯಾಂಕ್ಸ್. ಧನ್ಯವಾದಗಳು ಸರ್. ಸರ್ ಪ್ಲೆಜರ್, ನೀವು ಬಂದು ನನಗೆ ಅದು ನನಗೆ ಸರ್ಪ್ರೈಸ್ ಆಗಿತ್ತು. ನೀವು ಬೆಂಗಳೂರಿಂದ ಪಾಪ ನನಗೋಸ್ಕರ ಅಂತ ಬಂದು, ಹೌದಾ ನಿಮ್ ಟ್ಯಾಟೋ ಶಾಪ್ ಓಪನ್ ಮಾಡಿದ್ಯಾ ಗೊತ್ತಿಲ್ಲ ಅಂತ ನೀವು ಅಂದ್ರೆ ನಿಮ್ ಫ್ರೆಂಡ್ಶಿಪ್ ಹಳೇದೇ ಬಿಡಿ. ಆದ್ರೆ ನಿಮ್ ಪ್ರೊಫೆಷನ್ ಬೇರೆ, ನಿಮ್ ಕೆಲಸ ಬೇರೆ. ಈಗ ನಾನು ಸ್ವಲ್ಪ ಮೀಟ್ ಮಾಡಾಗ ನಾವು ಸಪೋರ್ಟ್ ಹೌದು. ಶರತ್ ಸರ್, ಒಟ್ನಲ್ಲಿ ನೀವು ಬಂದಿದ್ದಂತೂ ನಂಗೆ ತುಂಬಾ ಖುಷಿ ಆಯ್ತು. ನನ್ಗೂ ಸಪೋರ್ಟ್ ಮಾಡಿ, ನಾನು ಈಗ ಬಿಗಿನರ್, ನಾನು ಬೆಳಿಬೇಕು ಅಂತಂದ್ರೆ ಟ್ಯಾಟೋ ಹಾಕತ್ರಲ್ಲಿ ಒಂದ್ 4 years ಇಂದ ಮಾಡ್ತೀನಿ. ದೊಡ್ಡ ತಂತ್ರ ಅಂತ ಏನಲ್ಲ. ಅಂದ್ರೆ ಮೊದ್ಲಿಂದ ಅಂದ್ರೆ ಸರ್, ಒಂದು ವಿಷಯ ಮೇನ್ ಏನ್ ಹೇಳ್ಬೇಕು ಅಂತಂದ್ರೆ, ಒಂದೊಂದು ಚಿಕ್ಕ ಮಕ್ಕಳಿಂದ ಕಲಿಬೇಕಾಗಿರುತ್ತೆ. ಬರೀ ಈಗ 6 ತಿಂಗಳಲ್ಲಿ ಕಲ್ತಿರೋನ್ಗುನು, 4 ವರ್ಷ 5 ವರ್ಷ ಕಲ್ತಿರೋನ್ಗುನು ಡಿಪೆಂಡ್ ಮಾಡಿ ಒಂದ್ ಟೈಮ್ 4 ತಿಂಗಳು ಹಾಕಿರೋನು ಚೆನ್ನಾಗ್ ಆಗ್ತಾನೆ. ಯಾಕಂದ್ರೆ ಅವ್ನ ಮೈಂಡ್ ಆತರ ಇರುತ್ತೆ, ಅವ್ನ ಸ್ಕಿಲ್ ಆತರ ಇರುತ್ತೆ. ನಾನು ಒಬ್ಬ ಒಟ್ಟಲ್ಲಿ ಈಗ ಏನ್ ಬೇಕಂದ್ರೆ, ಈಗ 4 ವರ್ಷದಿಂದ ಆಗ್ತಿದ್ರು ನಾನ್ ಬಿಗಿನರೇ. ಅದ್ರಲ್ಲಿ ಕೆಲಸ ನಂದಂತೂ ಪರ್ಫೆಕ್ಟ್ಲಿ ನಂದೇನಂತ 100% ಕೊಟ್ಟೆ ಕೊಡ್ತೀನಿ. ನನಗೆ ಒಟ್ಟು ಸಪೋರ್ಟ್ ಮಾಡಿ. ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೇನೆ, ನಂದು ಪಾಪು ಟ್ಯಾಟೋಸ್ ಅಂತ. ನನಗೂ ಸಪೋರ್ಟ್ ವೀಕ್ಷಕರೇ, ಪಾಪು ಟ್ಯಾಟೋ ಅನ್ನೋದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ನೈದಿಲೆ ವ್ಯೂಸ್ಗೂ ಸರ್ ತುಂಬಾ ಒಳ್ಳೇದಾಗ್ಲಿ. ನಿಮ್ಗೆ ಎಲ್ಲ ಸಪೋರ್ಟ್ ಮಾಡ್ಲಿ. ಹೀಗೆ ಸಪೋರ್ಟ್, ನನ್ ಸಪೋರ್ಟ್ ಅಂತ ಹೀಗೆ ಇದ್ದೇ ಇರತ್ತೆ. ನಾನು ನನ್ನ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಒಳ್ಳೇದಾಗ್ಲಿ. ನಿಮ್ಮ ಯಾರ್ಯಾರು ವಿಡಿಯೋ ನೋಡ್ತಾ ಇದೀರಾ, ಇವ್ರ ಪಾಪು ಟ್ಯಾಟೋ ಅನ್ನೋ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿದಾರೆ, ಅದು ಸಪೋರ್ಟ್ ಮಾಡಿ. ಇವ್ರದ್ದು ಲಿಂಕ್ ಹಾಕ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ಯಾರ್ಯಾರು ಟ್ಯಾಟೋ ಹಾಕ್ಸ್ಬೇಕು ಅಂತಿದ್ದೀರಾ, ಸಪೋರ್ಟ್ ನನ್ಗೆ ಹೀಗೆ ಇರ್ಬೇಕು ಹಾಗೆ ಹೇಳ್ತೀರಾ ಸರ್. ನನ್ ಕಡೆಯಿಂದ ನಾನು ಹಂಬಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ನಿಮ್ಗೆ ತುಂಬಾ ಒಳ್ಳೇದಾಗ್ಲಿ. ನಿಮ್ದು ಏನೈತೆ ನೈದಿಲೆ ವ್ಯೂಸ್ ಚಾನಲ್ಗೆ ಒಳ್ಳೇದಾಗ್ಲಿ, ಸಬ್ಸ್ಕ್ರೈಬ್ ಆಗ್ಲಿ, ಚಾನಲ್ ತುಂಬಾ ಬೇಗ ಬೆಳೀಲಿ. ನಮ್ಗೂ ಅದೇ ಬೇಕಾಗಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.